Hi, hello, good morning to everyone. Today we will start the next video of the lesson chapter 2 Diversity in the Living World. Close your eyes for 30 seconds and think of one plant and one animal that you have closely observed and appreciated very much. ನೀವು ಸಮೀಪಿಂತ್ರ ನೋಡಿರುವಂಥ ಒಂದು ಯಾವುದೇ ಒಂದು ಪ್ಲ್ಯಾಂಟ್ ಆಗಿರ್ಬೋದು ಆ್ಯನಿಮಲ್ ಆಗಿರ್ಬೋದು ಅದನ್ನು ನೀವು ಯಾವುದಾದ್ರೂ ಒಂದು ಸಮೀಪಿಂತ್ರ ಕ್ಲೋಸ್ಲಿ ಒಂದು ಯಾವುದಾದ್ರೂ ಒಂದು ಪ್ಲ್ಯಾಂಟ್ ಮತ್ತು ಆ್ಯನಿಮಲನ್ನು ಅಬ್ಸರ್ವ್ ಮಾಡಿದ್ದು ನೆನಪಿಸಿಕೊಂಡು ಅದ್ರ ಬಗ್ಗೆ ನೀವು ಏನೇನು ಆ ಆ್ಯನಿಮಲ್ಸ್ ಹೆಂಗಿತ್ತು, ಯಾವ ಕಲರ್ ಒಳಗಿತ್ತು, ಯಾವ ಥರ ಮೂಮೆಂಟ್ ಮಾಡ್ತಿತ್ತು ಅದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡು now each one of you can draw the plant and animal that you thought of on the blackboard. ಈ ಬ್ಲ್ಯಾಕ್ ಬೋರ್ಡ್ ಒಳಗೆ ನೀವು ಯಾವುದೇ ಎನಿಮಲನ್ನು ಯೋಚನೆ ಮಾಡಿರ್ತೀರಿ ಅದನ್ನು ಇಲ್ಲಿ ಡ್ರಾ ಮಾಡಿ. ವಾಟ್ ಆರ್ ಯುವರ್ ಅಬ್ಸರ್ವೇಷನ್ಸ್ ಅಬೌಟ್ ದ ವೇರಿಯಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಹ್ಯಾವ್ ಬೀನ್ ಡ್ರಾನ್. ನೀವು ಡ್ರಾನ್ ಮಾಡಿದಂಥ ಒಂದು ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಅಬ್ಸರ್ವೇಷನ್ಸ್ ಏನೇನು ಅಬ್ಸರ್ವ್ ಮಾಡಿದ್ರಿ, ಯಾವ ಥರ ಇತ್ತದು, ಯಾವ ಲೀಫ್ ಪ್ಲ್ಯಾಂಟ್ಸ್ ಅಂದರೆ ಯಾವ ಥರ ಲೀಫ್ ಇತ್ತು, ಯಾವ ಕಲರ್ ಒಳಗಿತ್ತು ಆ ಥರ. ಹೌ ಮೆನಿ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡಿಡ್ ದ ಎಂಟೈರ್ ಕ್ಲಾಸ್ ಡ್ರಾ ಆನ್ ದ ಬ್ಲ್ಯಾಕ್ ಬೋರ್ಡ್. ಆ ಬ್ಲ್ಯಾಕ್ ಬೋರ್ಡ್ ಒಳಗೆ ಎಂಟೈರ್ ಎಷ್ಟು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ಡ್ರಾ ಮಾಡಿದ್ರಿ. ಡು ಯು ಥಿಂಕ್ ದಟ್ ದೇರ್ ಮೇ ಬಿ ಮೆನಿ ಮೋರ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅದರ್ ದೆನ್ ದೋಸ್ ಡ್ರಾನ್ ಆನ್ ದ ಬೋರ್ಡ್. ಬೇರೆಯವರು ಬೇರೆ ಥರ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಪ್ಲ್ಯಾಂಟ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು. ಈ ಬೋರ್ಡ್ ಮ್ಯಾಗೆ ಡಿಫ್ರೆಂಟ್ ಆದಂಥ ವೇರಿಯಸ್ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ನಾವು ನೋಡೀವಿ. The variety of plants and animals found in a particular region contributes to the biodiversity of that region. Biodiversity ಅಂದರೆ ಏನಪ್ಪ ಅಂತಂದರೆ ವೈವಿಧ್ಯತೆ. ನಾವು ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ನೋಡ್ತೀವಿ ಪರ್ಟಿಕ್ಯುಲರ್ ರೀಸನ್, ಒಂದೇ ಆದಂಥ ಒಂದು ಪರ್ಟಿಕ್ಯುಲರ್ ರೀಸನ್. ಈಗ ಎಕ್ಸಾಂಪಲ್ ಫಾರೆಸ್ಟ್, ಯಾವುದೇ ಒಂದು ಫಾರೆಸ್ಟ್ ತಗೋರಿ, ಅಲ್ಲಿ ಅದು ಒಂದು ಪರ್ಟಿಕ್ಯುಲರ್ ರೀಸನಿನ ಫಾರೆಸ್ಟ್. ಅಲ್ಲಿ ಡಿಫ್ರೆಂಟ್ ಆದಂಥ ನಾವು ವೇರಿಯಸ್ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ನೋಡ್ತೀವಿ. ಬೇರೆ ಬೇರೆ ಥರವಾದಂಥ ಕಲರ್ ವೆರೈಟೀಸ್ ಆಫ್ ಕಲರ್ಸ್ ಪ್ಲ್ಯಾಂಟ್ಸ್ ನೋಡ್ತೀವಿ. ವೆರೈಟೀಸ್ ಆಫ್ ಫ್ಲವರ್ಸನ್ನು ಕೊಡ್ತಾವೆ ಪ್ಲ್ಯಾಂಟ್ಸ್. ಮತ್ತು ಬೇರೆ ಬೇರೆ ಥರವಾದಂಥ ಆ್ಯನಿಮಲ್ಸನ್ನು ನೋಡ್ತೀವಿ. ಫುಡ್ ಹ್ಯಾಬಿಟ್ಸ್ ಕೂಡ ಬೇರೆ ಬೇರೆ ಥರ ಇರ್ತಾವೆ. ಇದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈಚ್ ಮೆಂಬರ್ ಇನ್ ದ ಬಯೋಡೈವರ್ಸಿಟಿ ಆಫ್ ಅ ರೀಸನ್ ಹ್ಯಾಸ್ ಅ ಡಿಫ್ರೆಂಟ್ ರೋಲ್ ಟು ಪ್ಲೇ. ಆ ಬಯೋಡೈವರ್ಸಿಟಿ ಒಳಗೆ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ತನ್ನದೇ ಆದಂಥ ಪಾತ್ರ ಇರ್ತೈತಿ. ಆ ಪಾತ್ರವನ್ನು ವಹಿಸ್ತಾವೆ. ಫಾರ್ ಎಕ್ಸಾಂಪಲ್ಸ್, ಟ್ರೀಸ್ ಪ್ರೊವೈಡ್ ಅ ಫುಡ್ ಆ್ಯಂಡ್ ಶೆಲ್ಟರ್ ಟು ಸಮ್ ಬರ್ಡ್ಸ್. ಟ್ರೀಸ್ ಕೆಲಸ ಏನಪ್ಪ ಅಂತಂದರೆ ಅದು ಟ್ರೀಸ್ ಪ್ರೊವೈಡ್ ಫುಡ್ಡನ್ನು ಪ್ರೊವೈಡ್ ಮಾಡ್ತೈತೆ ಎಲ್ಲರಿಗೂ ಮತ್ತು ಶೆಲ್ಟರ್ ಆಶ್ರಯನ ಕೊಡ್ತದೆ. ಒಂದಿಷ್ಟು ಬರ್ಡ್ಸ್ ಮತ್ತು ಆ್ಯನಿಮಲ್ಸ್ಗೆ ಏನು ಮಾಡ್ತದಪ್ಪ ಅಂತಂದರೆ ಆಶ್ರಯನ ಕೊಡ್ತದೆ. ಆ್ಯನಿಮಲ್ಸ್ ಹೆಲ್ಪ್ ಇನ್ ದ ಸ್ಪ್ರೆಡ್ಡಿಂಗ್ ಸೀಡ್ಸ್ ಆಫ್ಟರ್ ಈಟಿಂಗ್ ಫ್ರೂಟ್ಸ್ ಆ್ಯಂಡ್ ಸೋ ಆನ್. ಆ್ಯನಿಮಲ್ಸ್ ಎದಕ್ಕೆ ಹೆಲ್ಪ್ ಮಾಡ್ತಾವಪ್ಪ ಅಂತಂದರೆ ಸೀಡ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆ್ಯನಿಮಲ್ಸ್ ಬಂದು ಫ್ರೂಟ್ ತಿಂದು ಹೋಗಿರ್ತೈತಿ ಪ್ಲ್ಯಾಂಟ್ಸ್ದು, ಅಲ್ಲಿರುವಂಥ ಸೀಡ್ಸ್ ಅದರದ್ದು ಬಾಡಿಗೆ ಅಟ್ಯಾಚ್ ಆಗಿ ಏನಾಗ್ತೈತಪ್ಪ ಅಂತಂದರೆ ಆ್ಯನಿಮಲ್ಸ್ ಎಲ್ಲೆಲ್ಲಿ ಮೂಮೆಂಟ್ ಮಾಡ್ಕೊತ ಹೋಗ್ತಿರ್ತೈತಿ, ಎಲ್ಲೆಲ್ಲಿ ಮೂವ್ ಆಗ್ತೈತಿ, ಅಲ್ಲಿ ಅವು ಸೀಡ್ಸ್ ಬಿದ್ದು ಅಲ್ಲಿ ಪ್ಲ್ಯಾಂಟ್ಸ್ ಗ್ರೋ ಆಗ್ತಾವೆ. ಈ ಥರ ಸೀಡ್ ಡಿಸ್ಪರ್ಸಲ್ ಅಂತ ನಾವು ಕರಿತೀವಿ. ಈ ಥರ ಆ್ಯನಿಮಲ್ಸ್ ನಮಗೆ ಹೆಲ್ಪ್ ಮಾಡ್ತಾವೆ. ಸೊ ಕ್ಯಾನ್ ಯು ಥಿಂಕ್ ಆಫ್ ಮೋರ್ ಸಚ್ ಎಕ್ಸಾಂಪಲ್ಸ್. ಆ ಥರ ಬೇರೆ ಬೇರೆ ಥರದಂಥ ಎಕ್ಸಾಂಪಲ್ಸ್ ಬಗ್ಗೆ ಥಿಂಕ್ ಮಾಡಿ. ದಿಸ್ ಶೋಸ್ ದಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಈ ರೀತಿಯಾಗಿ ಒಂದಕ್ಕೊಂದು ಡಿಪೆಂಡ್ ಆಗಿರ್ತೈತಿ. ಹೌ ಟು ಗ್ರೂಪ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಹೌ ವುಡ್ ಯು ಅರೇಂಜ್ ಯುವರ್ ಬುಕ್ಸ್ ಆ್ಯಂಡ್ ನೋಟ್ ಬುಕ್ಸ್ ಇನ್ ಗ್ರೂಪ್ಸ್. ಇವೆಲ್ಲ ಟೆಕ್ಸ್ಟ್ ಬುಕ್ಸ್ ಅದಾವೆ, ಇವೆಲ್ಲ ಫೇಸ್ ಅದಾವಂತ ಈ ಥರ ಹೆಂಗೆ ಗ್ರೂಪ್ ಮಾಡ್ತೀರಿ, ಅದೇ ರೀತಿಯಾಗಿ ವುಡ್ ಅರೇಂಜಿಂಗ್ ದೆಮ್ ಇನ್ ಗ್ರೂಪ್ಸ್ ಹೆಲ್ಪ್ ಯು ಬೆಟರ್ ಆರ್ಗನೈಸ್ ಯುವರ್ ಸ್ಕೂಲ್ ಬ್ಯಾಗ್. ನಿಮ್ಮ ಸ್ಕೂಲ್ ಬ್ಯಾಗ್ ಒಳಗೆ ಇದು ಬ್ಯಾಗ್, ಈ ಚೈನ್ ಒಳಗೆ ಫುಲ್ ಎಲ್ಲ ನೋಟ್ ಬುಕ್ಸ್ ಇರ್ತಾವೆ, ಈ ಚೈನ್ ಒಳಗೆ ಎಲ್ಲ ಟೆಕ್ಸ್ಟ್ ಬುಕ್ಸ್ ಇರ್ತಾವೆ. ಈ ಥರ ನಾವು ಯಾವ ಥರ ಗ್ರೂಪ್ ಮಾಡ್ತೀವೋ ಅದೇ ರೀತಿಯಾಗಿ ಆ ಪ್ಲ್ಯಾಂಟ್ಸ್ದು ಮೂಮೆಂಟ್ಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅದು ಕೊಡೋಂಥ ಒಂದು ಫುಡ್ ಪ್ರಾಡಕ್ಟ್ಸ್ ಟೇಸ್ಟ್ ಆಗಿರ್ಬೋದು, ಈ ಥರ ಆ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ದು ನಾವು ಕೂಡ ಗ್ರೂಪ್ ಮಾಡ್ತೀವಿ ನಾವು. ನಾವು ಲೆಟಸ್ ಲುಕ್ ಅಟ್ ದ ವರ್ಲ್ಡ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲಿರುವಂಥ ವರ್ಲ್ಡ್ ಕಡೆ ನೋಡಿ. ವಿ ಆರ್ ಸರೌಂಡೆಡ್ ಬೈ ಅ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ವಿತ್ ಡಿಫ್ರೆಂಟ್ ಫ್ಯೂಚರ್ಸ್ ಅಬೌಟ್ ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಸೆಕ್ಷನ್ 2.1. ಸೆಕ್ಷನ್ 2.1 ಒಳಗೆ ನಾವು ವೆರೈಟಿ ಆದಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ನೋಡಿರಿ. ಅದ್ರದ್ದೇ ಆದಂಥ ಫ್ಯೂಚರ್ಸ್ ಬೇರೆ ಇರ್ತಾವೆ. ವಿ ಕ್ಯಾನ್ ಗ್ರೂಪ್ ದೆಮ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಅಮಾಂಗ್ ದೆಮ್. ಸಿಮಿಲಾರಿಟೀಸ್ ಅಂದ್ರೇನು? ಸೇಮ್. ಈಗ ಫಿಶ್ ಮತ್ತು ಫ್ರಾಗ್. ಈಗ ಒಂದಿಷ್ಟು ಫಿಶ ವಾಟರ್ ಒಳಗೆ ಇರ್ತಾವೆ ಮತ್ತು ಫ್ರಾಗ್ ಏನು ಮಾಡ್ತಾವೆ, ಒಂದಿಷ್ಟು ವಾಟರ್ ಒಳಗೆ ಇರ್ತೈತಿ ಮತ್ತು ಒಂದಿಷ್ಟು ಲ್ಯಾಂಡ್ ಒಳಗೆ ಇರ್ತಾವೆ. ನಾವು ಡಿಫ್ರೆನ್ಸಸ್ ಏನು ಮಾಡಿದ್ವಿ, ಯಾವ ಫ್ರಾಗ್ ಲ್ಯಾಂಡ್ ಒಳಗೆ ಇರ್ತೈತಿ, ಫಿಶ್ ವಾಟರ್ ಒಳಗೆ ಇರ್ತೈತಿ, ಈ ಥರ ಡಿಫ್ರೆನ್ಸ್ ನೋಡ್ತೀವಿ. ಒಂದೊಂದು ಫ್ರಾಗ್ ಏನು ಮಾಡ್ತಾವೆ, ವಾಟರ್ ಒಳಗೂ ಇರ್ತಾವೆ. ಈ ಥರ ಸಿಮಿಲಾರಿಟೀಸ್ ನೋಡ್ತೀವಿ. ಲೆಟ್ ಅಸ್ ಗ್ರೂಪ್. ಕಲೆಕ್ಟ್ ಪಿಕ್ಚರ್ಸ್ ಆಫ್ ವೆರೈಟೀಸ್
ವೇರಿಯಸ್ ಅದರ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಬೇರೆ ಬೇರೆ ರೀತಿಯಾದಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿ ಕಟ್ ದೇರ್ ಪಿಕ್ಚರ್ಸ್ ಫ್ರಮ್ ಓಲ್ಡ್ ಮ್ಯಾಗಝೀನ್ಸ್, ನ್ಯೂಸ್ ಪೇಪರ್ಸ್, ಚಾರ್ಟ್ಸ್ ಆ್ಯಂಡ್ ಅದರ್ ಸೋರ್ಸಸ್. ಪೇಸ್ಟ್ ಈಚ್ ಆಫ್ ದೀಸ್ ಪಿಕ್ಚರ್ಸ್ ಆನ್ ದ ಡಿಫ್ರೆಂಟ್ ಕಾರ್ಡ್, ಬೇರೆ ಬೇರೆ ರೀತಿಯಾದಂಥ ಪಿಕ್ಚರ್ಸ್ ಏನಿರ್ತಾವೆ ಕಾರ್ಡ್ ಮ್ಯಾಗೆ ಅಟ್ಯಾಚ್ ಮಾಡಿ. ಡಿವೈಡ್ ಯುವರ್ ಕ್ಲಾಸ್ ಇನ್ ಗ್ರೂಪ್ಸ್ ಆಫ್ 5 to 6 ಸ್ಟೂಡೆಂಟ್ಸ್ ಈಚ್. 5 to 6 ಮೆಂಬರ್ಸ್ ಇರುವಂಥ ಒಂದು ಗ್ರೂಪನ್ನು ಡಿವೈಡ್ ಮಾಡಿ. ಪೂಲ್ ದ ಕಾರ್ಡ್ಸ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಅವರ್ ಗ್ರೂಪ್. ನಿಮ್ಮ ಗ್ರೂಪ್ದಲ್ಲಿರುವಂಥ ಸ್ಟೂಡೆಂಟ್ಸ್ ಏನು ಕಾರ್ಡ್ಸ್ ಪ್ರಿಪೇರ್ ಮಾಡಿರ್ತಾರೆ ಅದನ್ನು ಪೂಲ್ ಮಾಡಿ. ಅಬ್ಸರ್ವ್ ವೇರಿಯಸ್ ಫ್ಯೂಚರ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಶೋನ್ ಇನ್ ಆನ್ ದ ಕಾರ್ಡ್ಸ್. ಆ ಕಾರ್ಡ್ಸ್ ಒಳಗೆ ಏನು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಇರ್ತಾವೆ ನೋಡು, ಅದ್ರದ್ದು ವೇರಿಯಸ್ ಫ್ಯೂಚರ್ಸನ್ನು ಅಬ್ಸರ್ವ್ ಮಾಡಿ. Recall the features of plants and animals that you have listed in table 2.1 and 2.2. ಟೇಬಲ್ 2.1 ಒಳಗೆ ಟೇಬಲ್ 2.2 ಒಳಗೆ ನೀವು ಬೇರೆ ಬೇರೆ ರೀತಿಯಾದಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸಂದು ಫ್ಯೂಚರ್ಸ್ ಬಗ್ಗೆ ರಿಕಾಲ್ ಮಾಡಿ. ಗ್ರೂಪ್ ದೆಮ್ ಆನ್ ದ ಬೇಸಿಸ್ ಆಫ್ ಕಾಮನ್ ಫ್ಯೂಚರ್ಸ್. ಅವೆಲ್ಲದರಲ್ಲಿ ಕಾಮನ್ ಫ್ಯೂಚರ್ಸ್ ಏನಿರ್ತೈತಿ ಆ ರೀತಿ ನೋಡಿ ಗ್ರೂಪ್ ಮಾಡಿರಿ. ಈಗ ಒಂದಿಷ್ಟು ಪ್ಲ್ಯಾಂಟ್ಸ್ದು ಫ್ಲವರ್ಸ್ ರೆಡ್ ಕಲರ್ ಇರ್ತಾವೆ, ಇದ್ರದ್ದೇ ಒಂದು ಗ್ರೂಪ್. ರೆಡ್ ಕಲರ್ ಫ್ಲವರ್ಸನ್ನು ಹೊಂದಂಥ ಪ್ಲ್ಯಾಂಟ್ಸ್ದೇ ಒಂದು ಗ್ರೂಪ. ಮತ್ತು ಯಾವ್ಯಾವ ಆರ್ಗನಿಸಮ್ಸ ವಾಟ್ರ್ ಒಳಗೆ ಇರ್ತಾವೆ ಇದ್ರದ್ದೇ ಒಂದು ಗ್ರೂಪ. ಯಾವ್ಯಾವ ಆರ್ಗನಿಸಮ್ಸ ಹಾರಾಡ್ತಾವೆ, ಯಾವ್ಯಾವ ಬರ್ಡ್ಸ್ ಹಾರಾಡ್ತಾವೆ ಅದ್ರದ್ದೇ ಬರ್ಡ್ಸ್ದೇ ಒಂದು ಗ್ರೂಪ್. ಈ ಥರ ಗ್ರೂಪ್ಸನ್ನು ಮಾಡಿ. Share and discuss the basis of grouping you have made with other groups in your class. ಯಾವ ಥರ ನೀವು ಗ್ರೂಪ್ ಮಾಡಿದ್ರಿ ಅಪ್ಪ ಅಂತಂದರೆ ಆ ಆ್ಯನಿಮಲ್ಸ್ ಯಾವ ಥರ ಒಂದಿಷ್ಟು ಆ್ಯನಿಮಲ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಈಗ ಬರ್ಡ್ಸ್ ತಮ್ಮ ವಿಂಗ್ಸಿಂದ ಫ್ಲೈ ಮಾಡ್ತಾವೆ, ರೆಕ್ಕೆಗಳಿಂದ ಹಾರಾಡ್ತಾವೆ. ಅದೇ ಒಂದಿಷ್ಟು ಪ್ಲ್ಯಾಂಟ್ಸ್ ಏನು ಮಾಡಿರ್ತಾವೆ, ಒಂದಿಷ್ಟು ಪ್ಲ್ಯಾಂಟ್ಸ್ ಅಕ್ವಾಟಿಕ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅತ್ತೀವಿ. ಅಕ್ವಾಟಿಕ್ ಅಂದರೆ ಏನು, ನೀರಿನಲ್ಲಿ ಜೀವಿಸುವಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್. ಈ ಥರ ಯಾವ್ಯಾವ ನೀರೊಳಗಿರ್ತಾವೆ ಅದ್ರದ್ದೇ ಒಂದು ಗ್ರೂಪ್. ಈ ಥರ ನಾವು ಈ ಥರ ಫ್ಯೂಚರ್ಸನ್ನು ನೋಡಿ ಗ್ರೂಪ್ ಮಾಡಿ ಮತ್ತು ಡಿಸ್ಕಸ್ ಮಾಡಿ. You will be surprised to see that the basis used by different groups may vary. ಅಪ್ಪ ಅಂತಂದರೆ ಯಾವ್ಯಾವ ಥರ ಯೋಚನೆ ಮಾಡಿ ನೀವು ಗ್ರೂಪ್ ಮಾಡಿರ್ತೀರಲ್ಲ, ಬೇರೆ ಬೇರೆ ಆದಂಥ ಮೈಂಡ್ ಸೆಟ್ಟಿಂದ ಯೋಚನೆ ಮಾಡಿ ನೀವು ಗ್ರೂಪ್ ಮಾಡಿರ್ತೀರಿ. ಎಲ್ರಿಗೂ ಒಂದೇ ಆದಂಥ ಥಿಂಕಿಂಗ್ ಇರಲ್ಲ. ವಾಟ್ ಡು ಯು ಥಿಂಕ್ ಆರ್ ದ ರೀಸನ್ಸ್ ಬಿಹೈಂಡ್ ಇಟ್? ಅದ್ರ ಹಿಂದಿಂದು ರೀಸನ್ ಏನಪ್ಪ ಅಂತಂದರೆ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಚೂಸನ್ ಡಿಫ್ರೆಂಟ್ ಕಾಮನ್ ಫ್ಯೂಚರ್ಸ್ ಫಾರ್ ದ ಗ್ರೂಪಿಂಗ್. ಫಾರ್ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ಮೇ ಹ್ಯಾವ್ ಚೂಸನ್ ದ ಹೈಟ್ ಆಫ್ ದ ಪ್ಲ್ಯಾಂಟ್ಸ್ ಆಸ್ ದ ಬೇಸಿಸ್ ಆಫ್ ಗ್ರೂಪಿಂಗ್. ಅಪ್ಪ ಅಂತಂದರೆ ಒಂದಿಷ್ಟು ಟಾಲ್ ಇದ್ದೀವಿ ಎಲ್ಲ ಪ್ಲ್ಯಾಂಟ್ಸನ್ನು ಟಾಲ್ ಟ್ರೀಸ್ದು ಒಂದು ಗ್ರೂಪ್ ಮಾಡಿರ್ತಾರೆ, ಮತ್ತು ಶಾರ್ಟ್ ಇದ್ದಿದ್ದು ಈ ಥರ ಮಾಡಿರ್ತಾರೆ. ವೈಲ್ ಅದರ್ಸ್ ಮೈಟ್ ಹ್ಯಾವ್ ಚೂಸನ್ ಪ್ರೆಸೆನ್ಸ್ ಆಫ್ ಆಬ್ಸೆನ್ಸ್ ಆಫ್ ಫ್ಲವರ್ಸ್ ಆಸ್ ದ ಬೇಸಿಸ್ ಆಫ್ ಗ್ರೂಪಿಂಗ್ ಆಫ್ ಪ್ಲ್ಯಾಂಟ್ಸ್. ಒಂದಿಷ್ಟು ಈ ಪ್ಲ್ಯಾಂಟ್ಸಿಗೆ ಫ್ಲವರ್ಸೇ ಆಗಲ್ಲ, ಅಂದರೆ ಇದ್ರದ್ದೆಲ್ಲ ಒಂದು ಗ್ರೂಪ್. ಯಾವ್ಯಾವ ಪ್ಲ್ಯಾಂಟ್ಸಿಗೆ ಫ್ಲವರ್ಸ್ ಆತಾವ ಅದ್ರದ್ದೆಲ್ಲ ಒಂದು ಗ್ರೂಪ್. ಈ ಥರ ನೋಡಿ ಇದ್ರದ್ದು ಬೇಸಿಸ್ ಮ್ಯಾಗೆ ಗ್ರೂಪ್ ಮಾಡಿರ್ತಾರೆ. ಪ್ರೆಸೆನ್ಸ್ ಆಬ್ಸೆನ್ಸ್ ಆಫ್ ಫ್ಲವರ್ಸ್ ಇದ್ದಿದ್ದು ಮತ್ತು ಇರ್ಲಾರ್ದು. ಹಾರ್ಡ್ ಸಾಫ್ಟ್ ಸ್ಟೆಮ್ ಹಾರ್ಡ್ ಅದಾವ ಈ ಪ್ಲ್ಯಾಂಟ್ಸ್ ಇದ್ರದ್ದೊಂದು ಗ್ರೂಪ್. ಯಾವ್ಯಾವ ಸಾಫ್ಟ್ ಇರ್ತಾವೆ ಅದ್ರದ್ದೊಂದು ಗ್ರೂಪ. ಈಟಿಂಗ್ ಹ್ಯಾಬಿಟ್ಸ್ ಮತ್ತು ಯಾವ ಥರ ಏನೇನು ತಿಂತಾವ ಆ ಥರ. ಮತ್ತು ಪ್ಲೇಸ್ ಅವು ಎಲ್ಲಿರ್ತಾವೆ, ವಾಟ್ರ್ ಒಳಗಿರ್ತಾವೆ ಅಥವಾ ಲ್ಯಾಂಡ್ ಒಳಗಿರ್ತಾವೆ ಅಥವಾ ಟ್ರೀಸ್ ಮ್ಯಾಗಿರ್ತಾವೆ ಈ ಥರ. ಯು ಮೇ ಹ್ಯಾವ್ ಗ್ರೂಪ್ಡ್ ಆ್ಯನಿಮಲ್ಸ್ ಬೇಸ್ಡ್ ಆನ್ ವೇರಿಯಸ್ ಫ್ಯೂಚರ್ಸ್ ಮ್ಯಾಗ ನೀವು ಅದನ್ನು ಗ್ರೂಪ್ ಮಾಡಿರಿ. ಸಚ್ ಆಸ್ ವಾಟ್ ದೇ ಈಟ್, ಅವು ಏನು ತಿಂತಾವೆ, ವೇರ್ ದೇ ಲೈವ್ ಎಲ್ಲಿ ಇರ್ತಾವೆ, ವಾಟ್ ಕಲರ್ ದೇ ಆರ್ ಆ್ಯಂಡ್ ಹೌ ದೇ ಮೂವ್, ಅವು ಯಾವ ಥರ ನಡೀತಾವೆ, ಯಾವ ಫುಡ್ ತಿಂತಾವೆ, ಎಲ್ಲಿರ್ತಾವೆ ಮತ್ತು ಎಂಥ ಕಲರ್ ಅದಾವ ಅಂತ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್? ಈ ಥರ ಗ್ರೂಪ್ ಮಾಡೋದು ಏನು ಇಂಪಾರ್ಟೆನ್ಸ್? ಗ್ರೂಪಿಂಗ್ ಮೇಕ್ಸ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಟಡಿ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಅದರದ್ದು ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ಸನ್ನು ಲರ್ನ್ ಮಾಡಿ ಈ ಥರ ಗ್ರೂಪ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೋದು. ಯು ವಿಲ್ ಲರ್ನ್ ಮೋರ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್ ಇನ್ ಅವರ್ ಡೈಲಿ ಲೈಫ್ಸ್ ಇನ್ ದ ಚಾಪ್ಟರ್ ಮಟೀರಿಯಲ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲಿರುವಂಥ ಮಟೀರಿಯಲ್ಸ್ ಅರೌಂಡ್ ಅಸ್. ಈ ಚಾಪ್ಟರ್ ಒಳಗೆ ನಾವು ಬಹಳಷ್ಟು ನಮ್ಮ ಗ್ರೂಪಿಂಗ್ ಮಾಡೋದ್ರಿಂದ ಏನೇನು ಇಂಪಾರ್ಟೆನ್ಸ್ ಅದ ಅನ್ನೋದು ನಾವು ಕಲಿಬೋದು. Okay, next we will do the next video and learn more about the chapter 2, diversity in the living world. Bye. Read well.